ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈ ವಿಡಿಯೋನಲ್ಲಿ ನಾವು ಡೇಟಾ ಹೆಂಗೆ ರಿಕವರ್ ಮಾಡೋದಂತ ನೋಡೋಣ. ಚಲೋ ಭೈ ದೇಖೋ ಅಪ್ ಮೇ ಕ್ಯಾ ಕರ್ತಾ ಹೂಂ. ಎಷ್ಟೊಂದು ಜನ ಡೇಟಾನ ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಪೆನ್ ಡ್ರೈವಲ್ಲಿ ಡಿಸ್ಕಲ್ಲಿ. ಅದು ಹೆಂಗೆ ರಿಕವರ್ ಮಾಡೋದಂತ ನೋಡೋಣ. ಯಾವ ಥರ ಡೇಟಾ ಬೇಕಾದರೂ ನೀವು ರಿಕವರ್ ಮಾಡ್ಕೊಬೋದು. ನಿಮ್ಮ ಹತ್ರ ಅದು ಹಾರ್ಡ್ ಡಿಸ್ಕ್ ಅಂತ ಇದ್ರೆ ಅದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಸಾಫ್ಟ್ವೇರ್ ಹೆಸರು ಡ್ರಿಲ್ ಡಿಸ್ಕ್ ಅಂತ. ಏನಂದೆ ಇನ್ನೊಂದ್ಸಲ ಹೇಳು. ಡ್ರಿಲ್ ಡಿಸ್ಕ್ ಅಂತ. ನಿಮ್ಗೆ ಯಾವ್ದಾದ್ರು ಇಷ್ಟವಾದ ಬ್ರೌಸರ್ ಓಪನ್ ಮಾಡ್ಕೊಂಡು ಅದ್ರಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಕೆಲವ್ದು ಎಷ್ಟೊಂದು ಇರುತ್ತಲ್ಲ, ಇದೇ ಸಾಫ್ಟ್ವೇರ್ ನಾವು ಯೂಸ್ ಮಾಡೋದು. ಗೆಟ್ ಇಂಟು ಅಂತ ವೆಬ್ಸೈಟ್ ಹೋಗ್ಬೇಕು. ವೆಬ್ಸೈಟಲ್ಲಿ ಡ್ರಿಲ್ ಡಿಸ್ಕ್ ಅಂತ ಸರ್ಚ್ ಮಾಡಿ. ಇಲ್ಲಿ ವರ್ಷನ್ಸ್ ಇರುತ್ತೆ. ನಾನು ಈ ವರ್ಷನ ಡೌನ್ಲೋಡ್ ಮಾಡ್ಕೊತೀನಿ. 2024 ಅಂತ ಇದೆ, ಸೊ ಅದಕ್ಕೆ ಲೇಟೆಸ್ಟ್ ವರ್ಷನ್ ಅಂತ ಅದನ್ನು ಡೌನ್ಲೋಡ್ ಮಾಡ್ಕೊತೀನಿ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಸೊ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸೋಕ್ಕೋಸ್ಕರ ಮತ್ತೆ ಮಾಡ್ತಿದ್ದೀನಿ ಅಷ್ಟೇ. ಅದ್ರಲ್ಲಿ ಒಂದು ಪೇಜ್ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಆ್ಯಡ್ ಬ್ಲಾಕರ್ಸ್ ಏನಾರ ಇದ್ದರೆ ಆಫ್ ಮಾಡಿ, ಅದು ವಾರ್ನಿಂಗ್ ತೋರಿಸುತ್ತೆ. ಇತ್ತೆ ಬನ್ನಿ, ನಾನು ಡೌನ್ಲೋಡ್ಸಲ್ಲಿ ಸೇವ್ ಮಾಡ್ಕೊತೀನಿ. ಡೌನ್ಲೋಡ್ ಆಗ್ತಿದೆ ಡ್ರಿಲ್ ಡಿಸ್ಕ್. ನಿಮ್ಗೆ ಯಾವುದೇ ಥರ ಸಾಫ್ಟ್ವೇರ್ ಬೇಕಂದ್ರು, ಹೆಂಗೆ ಇನ್ಸ್ಟಾಲ್ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂದರೂ ಕೇಳಿ, ನಾವು ಅದನ್ನು ಹೆಂಗೆ ಡೌನ್ಲೋಡ್ ಮಾಡೋದು, ಹೆಂಗೆ ಇನ್ಸ್ಟಾಲ್ ಮಾಡೋದು ನೋಡೋಣ. ಈ ಡ್ರಿಲ್ ಡಿಸ್ಕ್ ನಾನು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ, ಅದಕ್ಕೆ ನಿಮಗೆ ತೋರಿಸ್ತಿದ್ದೀನಿ. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಡೌನ್ಲೋಡ್ಸಲ್ಲಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ. ಎಕ್ಸ್ಟ್ರಾಕ್ಟ್ ಫೈಲ್ ಕೊಡಿ, ಯಾಕಂದರೆ ಎಕ್ಸ್ಟ್ರಾಕ್ಟ್ ಇಯರ್ ಕೊಟ್ಬಿಟ್ರೆ ಎಲ್ಲ ಇಲ್ಲೇ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ಎಕ್ಸ್ಟ್ರಾಕ್ಟ್ ಫೈಲ್ ಕೊಟ್ಟರೆ ಒಂದು ಫೈಲ್ ಒಳಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಲೊಕೇಶನ್ ಅದಾಗಿದೆ. ಇಲ್ಲಿ ಪಾಸ್ವರ್ಡು ಇದು ನೋಡ್ಬೋದು ನೀವು, ಇಲ್ಲಿ ಕೊಟ್ಟಿರ್ತಾರೆ ಪಾಸ್ವರ್ಡ್ ಏನಂತ. 1 2 3 ಅಂತ ಎಕ್ಸ್ಟ್ರಾಕ್ಟ್ ಆಯಿತು ಡ್ರಿಲ್ ಡಿಸ್ಕ್. ಇದರಲ್ಲಿ ಕ್ರ್ಯಾಕ್ ಇದೆ, ಇದರಲ್ಲಿ ಇದಿದೆ. ಇದನ್ನು ಪವರ್ ಯೂಸ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕು. ಕ್ರ್ಯಾಕ್ ಅಂತ ಇದೆಯಲ್ಲ, ಇದನ್ನು ಫೈಲ್ ಲೊಕೇಶನ್ಗೆ ಹೋಗಿ ನಾನು ತೋರಿಸ್ತೀನಿ. ಆಲ್ರೆಡಿ ನಾನು ಮಾಡಿದ್ದೀನಿ. ಡ್ರಿಲ್ ಡಿಸ್ಕ್ ಅಂತ ಇಲ್ಲಿ ಇರುತ್ತಲ್ಲ, ಇದನ್ನ ಹೋಗಿ ಇಲ್ಲಿ ಓಪನ್ ಫೈಲ್ ಲೊಕೇಶನ್ಗೆ ಹೋಗಬೇಕು. ಮತ್ತೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಓಪನ್ ಫೈಲ್ ಲೊಕೇಶನ್ಗೆ ಹೋಗ್ಬೇಕು. ಒಂದು ಆ ಕ್ರ್ಯಾಕ್ ಫೈಲ್ ಏನಿರ್ತೋ 3 ಫೈಲ್ಸ್ ಸಿಗೋಣ. ಇವೆರಡು ಫೈಲ್ನ ನಾ ಹೇಳ್ದಂಗೆ ಈ ಲೊಕೇಶನ್ ಇರುತ್ತಲ್ಲ, ಈ ಲೊಕೇಶನಿಗೆ ತೊಗೊಬಂದು ಪೇಸ್ಟ್ ಮಾಡಿಬಿಡಿ. ನೋಡಿ, ನಾನು ಫಿನಿಶ್ ಮಾಡಿದ್ದೀನಿ ನನ್ನ ಹಳೆ ವರ್ಷನ್. ಇವೆರಡು ಫೈಲ್ ಇಲ್ಲಿದೆ, ರೀಪ್ಲೇಸ್ ಮಾಡಬೇಕು ಆ ಫೈಲ್ಸ್ನ. ಇದರಲ್ಲಿ ನನ್ನ ಹತ್ರ ಇರೋ ಸ್ಟೋರೇಜಸ್ ಎಲ್ಲ ತೋರಿಸುತ್ತೆ. ಆ್ಯಕ್ಚುಲಿ ನಾನು ಒಂದು ಪೆನ್ ಡ್ರೈವ್ ಇದೆ, ಅದನ್ನು ಕನೆಕ್ಟ್ ಮಾಡ್ತೀನಿ. ಇದೆ ಸ್ಯಾಂಡ್ ಡಿಸ್ಕ್. ಇದರಲ್ಲೇ ನಾನು ಇವಾಗ ಡೇಟಾ ರಿಕವರ್ ಮಾಡಬೇಕಿರೋದು. ಶಾರ್ಟ್ಸ್ ಅಂತ ಇದೆಯಲ್ಲ, ಇದರಲ್ಲಿ ನಾನು ಡೇಟಾ ರಿಕವರ್ ಮಾಡೋದು. ಅದು ಇಲ್ಲಿ ತೋರಿಸ್ತಿದೆ ನಾನು ಸ್ಯಾಂಡ್ ಡಿಸ್ಕ್ದು. ನನ್ನ ಹತ್ರ ಇರೋದು 14 GB. ಇಲ್ಲಿ ನೋಡ್ಬೋದು, ಇದು 14 GB. ಫಾರ್ಮೇಟ್ ಮಾಡೋಣ. ಇವಾಗ ಫಾರ್ಮೇಟ್ ಆಯ್ತು, ಇದ್ರೊಳಗೆ ಏನೋ ಫೈಲ್ಸ್ ಇಲ್ಲ. ನೋಡಿ, ನಾನು ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಬೇಕು ಫಸ್ಟು. ಸೊ ಅಷ್ಟು ಸ್ಕ್ಯಾನ್ ದ ಲಾಸ್ಟ್ ಡೇಟಾ ಇದೆ. ಇಷ್ಟೊಂದು ಇದ್ದಾವೆ. ನಾನು ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಅದೇ ಯಾಕಂದರೆ ಅದೇ ಪೆನ್ ಡ್ರೈವ್ನ ಇದು ಮಾಡಿರೋದು, ಅದರಲ್ಲಿ ಡೇಟಾ ರಿಕವರ್ ಮಾಡಬೇಕು. ಇಲ್ಲಿ ಸರ್ಚ್ ಫಾರ್ ಲಾಸ್ಟ್ ಡೇಟಾ ಅಂತ ಕೊಟ್ಟರೆ ಅದು ಸರ್ಚ್ ಮಾಡುತ್ತೆ. ನೋಡಿ, ಇಲ್ಲಿ ಇಮೇಜಸ್, ಪಿಕ್ಚರ್ಸು, ವೀಡಿಯೋಸ್, ಆಡಿಯೋಸ್, ಡಾಕ್ಯುಮೆಂಟ್ಸು, ಆರ್ಕೈವ್ಸು ಎಲ್ಲ ಸ್ಟೋರ್ ಆಗಿರುತ್ತೆ. ಅದು ಸ್ಟೋರು ಆಗಿದೆ. ಅದು ಕಂಪ್ಲೀಟ್ ಆಗೋದಕ್ಕೆ ಟೈಮ್ ಬೇಕು. ನೀವು ಆಮೇಲೆ ಅದನ್ನು ಹೆಂಗೆ ಇದು ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಕಂಪ್ಲೀಟ್ ಆಗೋಕ್ಕೆ ಟೈಮ್ ಬೇಕು. ನೋಡಿ, ಫೋಟೋಸು. ಆ್ಯಕ್ಚುಲಿ ನೀವು ಫೈಲ್ಸ್ ಎಲ್ಲ ಡಿಲೀಟ್ ಆಗಿರುತ್ತೆ ಅಂದ್ಕೊತೀರಾ, ಏನು ಡಿಲೀಟ್ ಆಗಿರಲ್ಲ, ಎಲ್ಲ ಹಂಗೆ ಇರುತ್ತೆ. ಸುಮ್ಮನೆ ಡೌನ್ ಮಾಡ್ತಾರೆ ಅಷ್ಟೇ, ಎಲ್ಲ ಡಿಲೀಟ್ ಆಗಿರುತ್ತೆ ಅಂತ. ವೀಡಿಯೋಸ್ ಎಲ್ಲ ಬರುತ್ತೆ, ಎಷ್ಟು ಏನು ಹಳೆ ಡೇಟಾ, ಇಷ್ಟೇ ವರ್ಷ ಹಳೆ ಡೇಟಾ ಇದ್ರೂ ಇದ್ರೊಳಗೆ ಬರುತ್ತೆ. ಮತ್ತು ಬ್ಯಾಕ್ ಹೋಗೋದು ಅಂದರೆ 15%, 100% ಹಾಕೋವರೆಗೂ ನೋಡೋಣ. ಇವಾಗ ಒಂದು 273 MBವರೆಗೂ ರಿಕವರ್ ಆಗಿದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ಗೈಸ್. ಮೀನ್ ವೈಲ್ ಲೇಟರ್ ಅಂತ ಒಂದು ಇದಾಗ್ತೀನಿ, ಆಮೇಲೆ ಬಂದು ರಿಕವರ್ ಮಾಡೋಣ. ಇಷ್ಟೊಂದು ಜನಕ್ಕೆ ಇದೇ ಪ್ರಾಬ್ಲಮ್ಮು, ಡೇಟಾ ಲಾಸ್ ಆಗಿಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ, ಹೆಂಗೆ ರಿಕವರ್ ಮಾಡಬೇಕಂದ್ರೆ. ಸೊ ಅದಕ್ಕೆ ಈ ಸಾಫ್ಟ್ವೇರಿಂದ ನೀವು ಆರಾಮ್ಸೆಗೆ ಡೌನ್ಲೋಡ್ ಮಾಡ್ಕೊಬೋದು ಫ್ರೀಯಾಗೆ. ಏನು ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ನಿಮ್ಗೆ ಯಾವುದೇ ಥರ ಸಾಫ್ಟ್ವೇರ್ ಬೇಕಂದ್ರೂ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಯಾವ್ದು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೆಂಗೆ ಯೂಸ್ ಮಾಡೋದು. ನೋಡಿ, ಈ ಥರ ಇದೆಲ್ಲ ಇದನ್ನು ತೊಗೊಂಡ್ಬಿಟ್ಟಿದೆ ಬ್ರೌಸರ್ ಲೋಗೋ. ಅದಕ್ಕೆ ನೋಡಿಕೊಂಡು ನಿಮ್ಗೆ ಯಾವ ಡೇಟಾ ಬೇಕೋ ಆ ಡೇಟಾ ಮಾತ್ರ. ಜಿಸ್ಟ್ ಏನಿಲ್ಲ, ನೀವು ಇಲ್ಲಿ ರಿಕವರ್ ಆಲ್ ಅಂತ ಇದೆ, ಇಲ್ಲಿ ರಿಕವರ್ ಆಲ್ ಕೊಟ್ಟರೆ ರಿಕವರ್ ಆಗುತ್ತೆ. ನಾನು ಇವಾಗ ಇದು ತೋರಿಸ್ತೀನಿ. ಯಾವುದೋ ಫೋಟೋ ಈ ಫೋಲ್ಡರ್ನ ರಿಕವರ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಫುಲ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು ಸೆಲೆಕ್ಟ್ ಮಾಡ್ಕೊತೀನಿ.
ರಿಕವರ್ ಅಂತ ಕೊಟ್ಟರೆ ಈ ಲೊಕೇಶನ್ ಕೇಳುತ್ತೆ ನಿಮ್ಗೆ ಎಲ್ಲಿ ಸೇವ್ ಆಗಬೇಕಂತ. ನಾನು ಅದೇ ಗೊತ್ತಿರೋದ್ರಲ್ಲಿ ಮಾಡುವ ಎಫ್ ಡ್ರೈವ್ ಅಂತ ಇದೆ, ಇದರಲ್ಲಿ ರಿಕವರ್ ಕೊಡೋಣ. ರಿಕವರ್ ಆಯ್ತಲ್ಲ, ಇವಾಗ ಫೈಲ್ಸ್ಗೆ ಹೋಗೋಣ. ಎಲ್ಲಿ ಎಫ್ ಡ್ರೈವ್ ಅಲ್ವಾ, ಎಫ್ ಡ್ರೈವಲ್ಲಿ ನೋಡಿ 2 ಫೋಟೋಸ್ ತೋರಿಸಿದ್ನಲ್ಲ, ಈ 2 ಫೋಟೋಸ್ ಇಲ್ಲಿ ರಿಕವರ್ ಆಗಿ. ಅದೇ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಬೇಕಾದರೂ ಹೋಗಿ ಫುಲ್ ಸೆಲೆಕ್ಟ್ ಮಾಡಿಕೊಂಡು ರಿಕವರ್ ಮಾಡ್ಬೋದು. ಇಲ್ಲ ವೀಡಿಯೋಸ್ಗೆ ಹೋಗಿ ವೀಡಿಯೋಸ್ ಒಂದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ರಿಕವರ್ ಮಾಡ್ಕೋಬೋದು. ಯಾವ ಥರ ಡೇಟಾ ಬೇಕಾದರೂ ಇದ್ರೂ ರಿಕವರ್ ಮಾಡ್ಕೊಬೋದು. ತಲೆ ಕೆಡ್ಸ್ಕೊಂಬಿಡಿ, ಆರಾಮ್ಸೆ ರಿಕವರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೇನಾದರೂ ಕಂಟೆಂಟ್ ಈ ಥರ ಬೇಕಂದರೆ ಕಮೆಂಟ್ಸ್ ಮಾಡಿ, ಏನೇ ಇದ್ರೂ ಮಾಡೋಣ. ಎಲ್ಲ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಅದಕ್ಕೆ ನನ್ನ ಚಾನಲ್ ನೇಮ್ ಬ್ರೇಕ್ ಇಟ್ ಅಪ್ ಅಂತ ಇರೋದು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.